ಇನ್ನು ಇಲ್ಲಿಂದ RBLಗೆ ಟ್ರಾನ್ಸ್ಫರ್ ಮಾಡ್ತಾರೆ, ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ಪೋಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕು ಅಲ್ಲಿಗೆ ಹೋಗಿ ಅಲ್ಲಿಂದ ನಕಲಿ ಖಾತೆಗಳನ್ನು ತೆರೆದು ನಕಲಿ ಖಾತೆಗಳ ಮೂಲಕ ಬಾರ್ಗೆ, ಚಿನ್ನದ ಅಂಗಡಿಗೆ, ಯಾಕೆಂದ್ರೆ ಬಾರಲ್ಲಿ ಕ್ಯಾಶ್ ಬರುತ್ತೆ, ಡ್ರಾ ಮಾಡ್ಕೊಳ್ಳೋದು ಸುಲಭ. ಹೀಗೆ ಚಿನ್ನದ ಅಂಗಡಿಗೂ ಡ್ರಾ ಮಾಡ್ಕೊಳ್ಳೋದು ಸುಲಭ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಫೇಕ್ ಅಕೌಂಟ್ ತೆರೆಯೋದಕ್ಕೆ ಪ್ರಮುಖವಾಗಿರುವಂಥ ವ್ಯಕ್ತಿ ಒಬ್ಬ ಸತ್ಯನಾರಾಯಣ ವರ್ಮ, ಇನ್ನೊಬ್ಬ ಚಂದ್ರಮೋಹನ್ ಅನ್ನೋನು. ಮಾನ್ಯ ಅಧ್ಯಕ್ಷರೇ, ಇದರಿಂದ ಹಣ ನಮಗೆ ಮಾಹಿತಿ ಇರೋದು ತೆಲಂಗಾಣ ವಿಧಾನಸಭಾ ಚುನಾವಣೆಗೂ ಬಳಕೆಯಾಗಿದೆ ಹೋದ ಹಣ. ಹೀಗೆ ಹೋದ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆಗೂ ಬಳಕೆಯಾಗಿದೆ. ಹೀಗೆ ಹೋದ ಹಣದಲ್ಲಿ ಲ್ಯಾಂಬೋರ್ಗಿನಿ, ಬೆಂಚ್ ಕಾರು, ಹೀಗೆ ಹೋದ ಹಣದಲ್ಲಿ ಫಾರ್ಮ್ ಹೌಸು, ಗೆಸ್ಟ್ ಹೌಸು, ಕೃಷಿ ಜಮೀನು, ಕೃಷಿಯೇತರ ಜಮೀನು ಎಲ್ಲವೂ ಖರೀದಿಯಾಗಿದ್ದಾವೆ. ಯಾರ್ದೋ ದುಡ್ಡು, ಎಲ್ಲ ಮುಂಜಾತ್ರೆ. ದುಡ್ಡು ಯಾರ್ದು? ಪರಿಶಿಷ್ಟ ವರ್ಗದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ದುಡ್ಡು. ಹೋಗಿದ್ದು ಯಾರಿಗೆ ಅಂತಂದರೆ ಈ ನಟೋರಿಯಸ್ ಕ್ರಿಮಿನಲ್ ಗ್ಯಾಂಗಿಗೆ. ಸಹಕರಿಸಿದ್ದು ಯಾರು ಅಂತ ಹೇಳಿದ್ರೆ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಚಿವರು, ನಿಗಮದ ಅಧ್ಯಕ್ಷರು ಸಹಕರಿಸಿದ್ದು. ಅಲ್ಲ ಅಂದರೆ ಯಾರ್ದೋ ದುಡ್ಡು ಅಂತ ಹೇಳಿದ್ರೆ ಸರ್ಕಾರದ ದುಡ್ಡು. ಯಾರ್ದೋ ದುಡ್ಡು ಅಂದರೆ ಅದು ಬೇನಾಮಿ ಹಣ ಅಲ್ಲ. ಬೇವರ್ಸಿ ಅನ್ನೋ ಪದ ಬಳಸ್ಬೋದಾ? ಬೇನಾಮಿ ಹಣ ಅಲ್ಲ, ಸರ್ಕಾರದ ದುಡ್ಡು, ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆಯಾಗಬೇಕಾದಂಥ ದುಡ್ಡು. ಆ ದುಡ್ಡನ್ನ ಇವ್ರ ಖಾತೆಗೆ ಜಮಾ ಆಗಿದ್ದು 94 ಕೋಟಿ ಚಿಲ್ಲರೆ. ಅದರಲ್ಲಿ 5 ಕೋಟಿ ತಕ್ಷಣಕ್ಕೆ ವಾಪಸ್ ಬಂತು. ಸ್ಕೆಚ್ ಹಾಕಿದ್ದು 187 ಕೋಟಿಗೆ.